ಈ ಮಳೆಗಾಲಕ್ಕೆ ಏನಾದರೂ ಕುರುಮ್ ಅಂತ ತಿನ್ನೋ ಆಸೆ ಆಗ್ತಿದೆ ಅಲ್ವಾ? ಅದಕ್ಕೆ ನಾನಿವತ್ತು ಸಿಂಪಲ್ಲಾಗಿ ಹಾಗೆ ಫಾಸ್ಟಾಗಿ ನಿಪ್ಪಟ್ಟು ಮಾಡೋಣ ಅಂತ ಹೊರಟಿದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಕಡಲೆಗೆ 10 ಒಣಮೆಣಸಿನಕಾಯಿಯನ್ನು ಸೇರಿಸ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. ಹಾಗೆ 2 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ಜರಡಿ ಮಾಡಿಕೊಂಡು ಪೌಡರ್ ಮಾಡಿಟ್ಟುಕೊಂಡ ಕಡಲೆ ಮತ್ತು ಒಣಮೆಣಸಿನಕಾಯಿನ ಪುಡಿಯನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಗೂ 1 ಹಿಡಿಯಷ್ಟು ಕರಿಬೇವನ್ನು ಹಾಕುತ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 2 ಸ್ಪೂನ್ ಬಿಸಿ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಹಿಟ್ಟಿಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಮೃದುವಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಿಟ್ಕೊಂಡಿದ್ದೀನಿ. ನಂತರ ಹಿಟ್ಟನ್ನು ಲಟ್ಟಿಸಿಕೊಂಡು ಒಂದು ಲೋಟದ ಸಹಾಯದಿಂದ ನಿಪ್ಪಟ್ಟಿನ ಆಕಾರದಲ್ಲಿ ಕಟ್ ಮಾಡ್ಕೋಬೇಕು. ನಂತರ ಒಂದೊಂದೇ ನಿಪ್ಪಟ್ಟನ್ನು ಕಾದ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿದೆ, ಹಾಗೆ ತುಂಬಾ ಫಾಸ್ಟಾಗಿ ಕೂಡ ಹಾಕಿದೆ, ಜಾಸ್ತಿ ಟೈಮ್ ಕೂಡ ತಗೊಂಡಿಲ್ಲ. 2 ಕಪ್ ಅಕ್ಕಿ ಹಿಟ್ಟು ಹಾಗೂ 1 ಕಪ್ ಕಡಲೆ ಹಿಟ್ಟಿನಿಂದ ನಾನು 30ರಿಂದ 40 ನಿಪ್ಪಟ್ಟು ಮಾಡಿದ್ದೀನಿ. ನೀವು ಒಂದ್ಸಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.